ದೆಸ್ತಾರ್ ಅಭಿಮಾನಿಗಳಿಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ಬಾಸುಂದಿ. ಇದಕ್ಕೆ ನಾನು ಬರೀ ಮೂರೇ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡಿದ್ದೇನೆ: ಹಾಲು, ಸಕ್ಕರೆ ಹಾಗೂ ಡ್ರೈ ಫ್ರೂಟ್ಸು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಬಾಸುಂದಿ ಮಾಡ್ಕೊಳ್ಳಿಕ್ಕೆ ಯಾವುದಾದ್ರೂ ದಪ್ಪ ತಳದ ಬಾಣಲಿಯನ್ನು ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ 3 ಲೀಟ್ರು ಹಾಲನ್ನು ತಗೊಂಡಿದ್ದೇನೆ. 1 ಲೀಟ್ರು ಬ್ಲೂ ಕಲರ್ ಪ್ಯಾಕೆಟು, 2 ಲೀಟ್ರು ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೇನೆ. ನಿಮಗೆ ಫ್ರೆಶ್ ಹಾಲು ಸಿಕ್ಕಿದರೆ ಹಸುವಿದು ಅಥವಾ ಎಮ್ಮೆ ಹಾಲು ಕೂಡ ತಗೊಳ್ಬೋದು. ನಾನೀಗ ಹಾಲನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೇನೆ. ಫುಲ್ ಫ್ಲೇಮಲ್ಲೇ ಇರಲಿ. ಫುಲ್ ಫ್ಲೇಮಲ್ಲಿದ್ದರೆ ನೀವು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿರಬೇಕು, ಇಲ್ಲಾಂದರೆ ಹಾಲು ಉಕ್ಕುವ ಸಾಧ್ಯತೆ ಇರ್ತವೆ ಅಥವಾ ತಳ ಹಿಡಿಯುವ ಸಾಧ್ಯತೆ ಕೂಡ ಇರ್ತದೆ. ಒಂದು ಸಲ ಹಾಲು ಕುದ್ದ ಮೇಲೆ ಫ್ಲೇಮನ್ನು ಮೀಡಿಯಮ್ಮಿಗೆ ಮಾಡಿ ನಿಧಾನಕ್ಕೆ ಕುದಿಯೋಕ್ಕೆ ಬಿಡಬೇಕು. ಇದು ಈ ಥರ ಕೆನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆದಾಗ ಆ ಕೆನೆಗಳನ್ನೆಲ್ಲ ಸೈಡಲ್ಲಿ ಮಾಡ್ಕೊಳ್ಬೇಕು. ಇದೀಗ ಒಂದು ಹಾಫ್ ಆನ್ ಅವರ್ ಆಗಿದೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿ. ನಾನು ಈ ಥರ ಕೆನೆ ಕಟ್ಟಿದ ತಕ್ಷಣ ಅದನ್ನೆಲ್ಲ ಸೈಡಿಗೆ ಮಾಡ್ಕೊಳ್ತಾ ಇರ್ತೇನೆ. ಈ ಥರ ಮಾಡಿದಾಗ ಕೋವದ ಥರ ಆಗ್ತದೆ ಹಾಲು. ಇದೀಗ ನೋಡಿ ಒಂದು 45 ಮಿನಿಟ್ಸ್ ಆಗಿರ್ಬೋದು. ಅಷ್ಟೊತ್ತು ಹಾಲನ್ನು ನಿಧಾನಕ್ಕೆ ಕುದಿಸ್ತಾ ಇರಬೇಕು. ನೀವು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಲ್ಲೇ ನಿಂತ್ಕೊಳ್ಬೇಕು ಅಂತೇನಿಲ್ಲ. ಪದೇ ಪದೇ ಬಂದು ಚೆಕ್ ಮಾಡ್ತಾ ಇದ್ದರೆ ಆಯಿತು. ಈ ಥರ ಕೆನೆ ಕಟ್ಟಿದಾಗ ಅದನ್ನು ಸೈಡಲ್ಲಿ ಮಾಡಿ ಮತ್ತೆ ಕುದಿಯೋಕ್ಕೆ ಬಿಟ್ಟರೆ ಆಗ್ತದೆ. ಇದೀಗ 1 ಅವರ್ ಆಗಿದೆ. ಈಗ ನೀವು ಈ ಟೈಮಲ್ಲಿ ಇದಕ್ಕೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು. ಒಂದೇ ಸಲ ಸಕ್ಕರೆಯನ್ನು ಸೇರಿಸ್ಕೊಳ್ಳೋದೇನು ಬೇಡ. ನಾನಿಲ್ಲಿ ಫಸ್ಟಿಗೆ 1/2 ಕಪ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಹಾಲು ಕುದ್ದ ಮೇಲೆ ಹಾಲಿನ ಸ್ವೀಟ್ನೆಸ್ ಜಾಸ್ತಿ ಆಗಿರ್ತದೆ. ಹಾಗಾಗಿ ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಆದರೆ ಏನು ಮಾಡಲಿಕ್ಕಾಗೋದಿಲ್ಲ, ಕಡಿಮೆ ಆದರೆ ಮತ್ತೆ ಪುನಃ ಸೇರಿಸ್ಕೊಳ್ಬೋದು. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಸ್ವೀಟ್ ಚೆಕ್ ಮಾಡ್ಕೊಳ್ವಾ. ಸಕ್ಕರೆ ಬೇಕಿದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ದ ಕಾರಣ ಪುನಃ ಒಂದು 1/2 ಕಪ್ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ. ಟೋಟಲಾಗಿ ನಾನಿಲ್ಲಿ 1 ಕಪ್ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಸೇರಿಸ್ಕೊಂಡ ನಂತರ ಒಂದು 15 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದೀಗ ರೆಡಿಯಾಗಿದೆ. ಇದನ್ನೊಂದು ಪಾತ್ರೆಗೆ ಹಾಕಿ ಇದು ತಣ್ಣಗಾದ ನಂತರ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಇದನ್ನು ಸರ್ವ್ ಮಾಡ್ಬೋದು. ಇದೀಗ 3 ಗಂಟೆಗಳ ನಂತರದ ಬಾಸುಂದಿ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಮತ್ತು ಕಲರ್ ಬಂದಿದೆ ನೋಡಿ. ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಅಥವಾ ಕೇಸರಿ ಕೂಡ ಬಳಸಿಲ್ಲ. ನೀವು ಕೇಸರಿ ಬೇಕಾದರೆ ಹಾಲು ಕುದೀತಾ ಇರಬೇಕಾದ್ರೆ ಸೇರಿಸ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಏಲಕ್ಕಿನ ಕೂಡ ಬಳಸಿಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಸೇರಿಸ್ಕೊಳ್ಬೋದು. ನನಗೆ ಇದಕ್ಕೆ ಟೋಟಲಾಗಿ 1.5 ಗಂಟೆ ಟೈಮ್ ತಗೊಂಡಿದೆ. 1 ಲೀಟ್ರ್ ಹಾಲಿಗಾದರೆ 45 ಮಿನಿಟ್ಸ್ ಸಾಕಾಗ್ತದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.